ಶ್ರೀ ಗುರುಭ್ಯೋ ನಮಃ. ಏಪ್ರಿಲ್ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ನೋಡೋಣ. 12ರಲ್ಲಿ ಗುರು ಇರುವ ಕಾರಣ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ನೀವು ಇನ್ನಷ್ಟು ಧರ್ಮ ಮಾರ್ಗ ಮಾಡಬೇಕು ಅನ್ನುವ ಆಸೆ, ಆದರೆ ಸಹಕಾರವಿಲ್ಲದೆ ಪೇಚಾಡುವಂತಹ ಪ್ರಸಂಗಗಳು ಎದುರಾಗಬಹುದು. ಶನಿ ಕರ್ಮಸ್ಥಾನದಲ್ಲಿ ಬಂದಿರುವಂತಹದ್ದು ಲಗ್ನಾಧಿಪತಿಯಿಂದ ಕೇಂದ್ರ ಭಾವದಲ್ಲಿ ಬಂದಿರುವ ಕಾರಣ ಕರ್ಕಾಟಕ ರಾಶಿಯಿಂದ ಕೇಂದ್ರ ಭಾವ ಅಂದರೆ ಚಂದ್ರನಿಂದಾಗಿ 7ರಲ್ಲಿ ಶನಿಯ ಯೋಗ. ಆದ್ದರಿಂದ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ಅಥವಾ ನಮ್ಮ ಜೊತೆ ಕೆಲಸ ಮಾಡುವಂತಹವರು ಅವರಿಂದಲೇ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಅಥವಾ ಆಪಾದನೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ವಿಶೇಷವಾಗಿ ರಾಕ್ಷೋಘ್ನ ಮಂತ್ರದ ಜಪಾದಿಗಳನ್ನು ಅಥವಾ ಸುದರ್ಶನ ಮಂತ್ರದ ಜಪಾದಿಗಳನ್ನು ನಡೆಸಿಕೊಳ್ಳುವುದರಿಂದ, ಅವಕಾಶ ಇದ್ದವರು ಹೋಮಾದಿಗಳನ್ನು ನಡೆಸಿಕೊಳ್ಳುವುದರಿಂದಲೂ ಕೂಡ ಈ ತಿಂಗಳಲ್ಲಿ ಬರಬಹುದಾದ ಆಪಾದನೆಗಳನ್ನು ಅಥವಾ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಕರ್ಕಾಟಕ ರಾಶಿಗೆ 8ರಲ್ಲಿ ಕುಜ ರಾಹು ಬುಧರ ಯೋಗ. ಆ ಕುಜ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರುವ ಕಾರಣ ಕೆಲಸದಲ್ಲಿ ನಷ್ಟ, ಜೊತೆಗೆ ಸಂತಾನದ ತೊಂದರೆಗಳು ಅಥವಾ ಮಕ್ಕಳಿಂದಾಗಿ ಮನಸ್ಸಿಗೆ ಬೇಸರ ಆಗುವಂತಹ ನಡೆಗಳು ಇತ್ಯಾದಿ ಕೆಲವು ದುಃಖದಾಯಕವಾದಂತಹ ಸಂಗತಿಗಳು ನಡೆಯಬಹುದು. ಹಾಗಾಗಿ ಕರ್ಕಾಟಕ ರಾಶಿಯವರು ನರಸಿಂಹ ಜಯಂತಿಯ ದಿವಸ ಈ ಇಡೀ ತಿಂಗಳು ನರಸಿಂಹ ಸ್ತೋತ್ರ, ಶನೇಶ್ವರ ಕೃತವಾದಂತಹ ನರಸಿಂಹ ಸ್ತೋತ್ರವನ್ನು ಜಪಿಸುವಂತಹದ್ದು ಅಥವಾ ಮನ್ಯ ಸೂಕ್ತಾದಿಗಳನ್ನು ಜಪಿಸುವಂತಹದ್ದು ಅಥವಾ ನರಸಿಂಹದೇವರ ದರ್ಶನಾದಿಗಳನ್ನು ನಡೆಸುವಂತಹದ್ದು ಕೂಡ ಬಹಳ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಮನಸ್ಸು ಬರದೇ ಹೋಗುವಂತಹದ್ದು, ಜೊತೆಗೆ ಆಲಸ್ಯ ಅಧಿಕವಾಗುತ್ತೆ. ಆದ್ದರಿಂದ ಯೋಗ ಪ್ರಾಣಾಯಾಮದಿಗಳನ್ನು ನಡೆಸುವುದರಿಂದ ವಿದ್ಯಾರ್ಥಿಗಳು ವಿದ್ಯಾ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಅಣ್ಣ ತಮ್ಮಂದಿರ ಸಹಕಾರ, ಜೊತೆಗೆ ಹಣಕಾಸಿನ ವಿಷಯದಲ್ಲಿಯೂ ಕೂಡ ಲಾಭಾದಿಗಳು ನಡೆಯುವ ಸಾಧ್ಯತೆ ಇದೆ. ತಂದೆಯಿಂದಾಗಿಯೂ ಕೂಡ ಹಣ ಬರುವ ಸಾಧ್ಯತೆ ಇದೆ ಅಥವಾ ಪಿತ್ರಾರ್ಜಿತವಾದ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಯೋಗವಿದೆ. ಕರ್ಮಸ್ಥಾನದಲ್ಲಿ ಶುಕ್ರನ ಒಂದು ಯೋಗ, ಕೆಲಸದಲ್ಲಿ ಲಾಭದಾಯಕವಾದಂತಹ ನಡೆ ಅಥವಾ ಪ್ರಮೋಷನ್ಗಳಾಗಬಹುದು ಅಥವಾ ಹೈಕ್ ಆಗಬಹುದು ಇತ್ಯಾದಿಗಳು ಸಿಗುವ ಸಾಧ್ಯತೆ ಇದೆ. ಲಾಭಾಧಿಪತಿಯಾಗಿರತಕ್ಕಂಥ ಕುಜ ಅಷ್ಟಮದಲ್ಲಿರೋದ್ರಿಂದಾಗಿ ಬಂದ ಹಣವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಆಗದೇ ಇರುವಂತಹದ್ದು ಅಥವಾ ಅದನ್ನು ಬೇರೆಯವರಿಗೆ ಕೊಡುವಂತಹದ್ದು, ಅದರಿಂದ ಮೋಸ ಹೋಗುವಂತಹದ್ದು ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಸಾಲ ತೆಗೆದುಕೊಳ್ಳುವಂತಹದ್ದು, ಸಾಲ ಕೊಡುವಂತಹದ್ದು ಇತ್ಯಾದಿಗಳ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ಗುರು ದೃಷ್ಟಿ ಇರುವುದರಿಂದಾಗಿ ಸರಿಪಡಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ತೊಂದರೆಗಳೇ, ಹೆಚ್ಚು ಭಯಪಡಬೇಕಾದ ಅಗತ್ಯ ಇಲ್ಲ. ನವಮಾಧಿಪತಿಯಾದಂತಹ ಗುರು ವ್ಯಯದಲ್ಲಿ ಬಂದಿರುವ ಕಾರಣ ತಂದೆ ಮತ್ತು ಮಗನ ಸಂಬಂಧ ಹಳಸುವ ಸಾಧ್ಯತೆ ಇದೆ. ಅವರ ಜೊತೆಗೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇರುವಂತಹದ್ದು, ಅವರ ಜೊತೆಯಲ್ಲಿ ಸ್ವಲ್ಪ ಮಾತನಾಡುವಂತಹದ್ದು, ಅವರಿಗೆ ಮನಸ್ಸಿಗೆ ಧೈರ್ಯ ತುಂಬುವಂತಹದ್ದು ಅಥವಾ ನಿಮ್ಮ ಮನಸ್ಸಿಗೆ ಅವರ ಮಾತುಗಳಿಂದ ಧೈರ್ಯ ತುಂಬಿಸಿಕೊಳ್ಳುವಂತಹದ್ದು ಇತ್ಯಾದಿ ಕೆಲಸಗಳನ್ನು ನಡೆಸುವುದು ಬಹಳ ಒಳ್ಳೆಯದು. ರಾಹು ಅಷ್ಟಮದಲ್ಲಿ ಬಂದ ಕಾರಣ ಗುಪ್ತಾಂಗ ರೋಗಗಳಾಗಬಹುದು, ಅಲರ್ಜಿ ಇತ್ಯಾದಿಗಳಾಗಬಹುದು ಸಾಧ್ಯತೆ ಇದೆ. ಶುಚಿಯಾಗಿ ಇಟ್ಟುಕೊಳ್ಳುವುದು, ಶುಚಿಯಾಗಿ ಇರುವಂತಹದ್ದು, ನಿಮ್ಮ ಪರಿಸರವು ಶುಚಿಯಾಗಿ ಇರುವ ಹಾಗೆ ನೋಡಿಕೊಳ್ಳುವಂತಹದ್ದು ತುಂಬ ಒಳ್ಳೆಯದು. ಒಟ್ಟಾರೆ ಕರ್ಕಾಟಕ ರಾಶಿಯವರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಜಪ ಹಾಗೂ ನರಸಿಂಹ ಮಂತ್ರದ ಪಾರಾಯಣ ಇತ್ಯಾದಿಗಳನ್ನು ನಡೆಸುವುದರಿಂದಾಗಿ ಬರಬಹುದಾದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ಶುಭವಾಗಲಿ.